ಎಸ್ಐಟಿ ಕಚೇರಿಯಲ್ಲಿ ಎರಡನೇ ದಿನ ಕಳೆದಿದ್ದಾನೆ ಆರೋಪಿ ಪ್ರಜ್ವಲ್. ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಆರಂಭವಾಗುತ್ತೆ. ನಿಜವಾದ ತನಿಖೆ ಇವತ್ತಿನಿಂದ ಶುರುವಾಗುತ್ತೆ. ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನ ಶುರು ಮಾಡ್ತಾರೆ. ನಿನ್ನೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಮೊನ್ನೆ ರಾತ್ರಿ ಅರೆಸ್ಟ್ ಮಾಡಿದ ಬಳಿಕ ಎಸ್ಐಟಿ ಕಚೇರಿಯಲ್ಲೇ ಇರಿಸಲಾಗಿತ್ತು. ಅದಾದ ಬಳಿಕ ನಿನ್ನೆ ಬೆಳಗ್ಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ನನ್ನ ಕರೆದೊಯ್ಯಲಾಯಿತು. ಅದಾದ ಬಳಿಕ ಮೆಡಿಕಲ್ ಟೆಸ್ಟಿಂಗ್ ಅಂದರೆ ಯೂರಿನ್ ಇರ್ಬೋದು, ಬ್ಲಡ್ ಇರ್ಬೋದು, ಮತ್ತು ಹಾರ್ಟ್ ಬೀಟ್ ಸೇರಿದಂತೆ BP, ಶುಗರ್ ಇದೆಲ್ಲ ಟೆಸ್ಟನ್ನು ಮಾಡಿದ ಬಳಿಕ ನೇರವಾಗಿ 42ನೇ ACMM ಕೋರ್ಟ್ಗೆ ಕರೆದೊಯ್ಯಲಾಯಿತು. ಅದಾದ ಬಳಿಕ ಕೋರ್ಟ್ನಲ್ಲಿ ಒಂದಷ್ಟು ವಿಚಾರಣೆ ಆಯಿತು. ವಾದ ಪ್ರತಿವಾದಗಳ ಬಳಿಕ ಎಸ್ಐಟಿ ಅಧಿಕಾರಿಗಳು ಆರೋಪಿ ಪ್ರಜ್ವಲ್ನನ್ನ ಕಸ್ಟಡಿಗೆ ಕೊಡಿ, 10 ದಿನಗಳ ಕಾಲ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ಎಸ್ಐಟಿ ವಕೀಲರು, ಎಸ್ಐಟಿ ಪರವಾಗಿ ಇರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯ್ಕ್ ಅವರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಬಲ ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಾಡಿದರು. ಯಾಕಾಗಿ ಆರೋಪಿ ಪ್ರಜ್ವಲ್ನನ್ನ ಎಸ್ಐಟಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಆರೋಪಿ ಪ್ರಜ್ವಲ್ನ ಮೊಬೈಲ್ ಏನಿದೆ ಇನ್ನೂ ಕೂಡ ಎಸ್ಐಟಿ ವಶಕ್ಕೆ ಪಡೆದುಕೊಳ್ಳೋದಕ್ಕಾಗಿಲ್ಲ. ಆತನ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಬೇಕು, ಮೊಬೈಲ್ನಲ್ಲಿ ವಿಡಿಯೋಸ್ ಇದ್ದಾವೆ ಅಂತ ಕೂಡ ಮೆನ್ಷನ್ ಮಾಡಿದರು. ಅದೇ ರೀತಿಯಾಗಿ ಪ್ರಜ್ವಲ್ನನ್ನು ಹೊರಗೆ ಬಿಟ್ಟಿದ್ದೇ ಆದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆ ಹೆಚ್ಚು ಪ್ರಭಾವಿ ಆಗಿರೋದ್ರಿಂದ ಅಂತ. ಅಷ್ಟೇ ಅಲ್ಲ, ಜನಪ್ರತಿನಿಧಿ ಆಗಿರುವಂಥ ಅಂದರೆ MP ಆಗಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತಲೆ ಮರೆಸ್ಕೊಂಡು ಹೋಗಿದ್ರು 35 ದಿನಗಳ ಕಾಲ. ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದ್ರು ಅವ್ರ ಬಗ್ಗೆ ಮಾಹಿತಿನೇ ಗೊತ್ತಾಗ್ತಾ ಇರಲಿಲ್ಲ. ಅವರ ವಕೀಲರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ. ಹೀಗಾಗಿ ಪ್ರಜ್ವಲ್ನನ್ನ ವಶಕ್ಕೆ ಕೊಡಿ, ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಕೊಡಿ ಅಂತ ಕೇಳಲಾಗಿತ್ತು. ಇದೆಲ್ಲ ಆದ ಬಳಿಕ ಪ್ರಜ್ವಲ್ ಪರವಾಗಿರುವಂಥ ವಕೀಲ ಅರುಣ್ ಕೂಡ ವಾದವನ್ನು ಮಂಡಿಸಿದರು. ನಮ್ಮ ಕಕ್ಷಿದಾರರೇನಿದ್ದಾರೆ ಅವರ ವಿರುದ್ಧ ಇರುವಂಥ ಪ್ರಕರಣ ಏನಿದೆ ಬೇಲೆಬಲ್ ಇದೆ, ನಾನ್ ಬೇಲೆಬಲ್ ಏನು ಅಲ್ಲ. ಈ ಕಂಪ್ಲೇಂಟ್ಗಳು ಎಲ್ಲವೂ ಕೂಡ ರೆಡಿಮೇಡ್ ಕಂಪ್ಲೇಂಟ್ಗಳು ಅಂತೇಳಿ ವಾದವನ್ನು ಮಂಡನೆ ಮಾಡಿದರು. ಇನ್ನು SITಗೆ 10 ದಿನಗಳ ಕಾಲ 14 ದಿನಗಳ ಕಾಲ ವಶಕ್ಕೆ ಕೊಡುವಂಥ ಅವಶ್ಯಕತೆ ಏನಿದೆ ಈ ಕೇಸ್ನಲ್ಲಿ? ಒಂದಿನ ಕಸ್ಟಡಿ ಕೊಟ್ಟರು ಸಾಕಲ್ಲ ಅನ್ನುವಂಥ ವಾದವನ್ನು ಮಂಡನೆ ಮಾಡಿದರು. ಅದೆಲ್ಲ ಆದ ಬಳಿಕ ವಾದ ಹಾಗೂ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಾಧೀಶರಾದ ಶಿವಕುಮಾರ್ ಅವರು ಕೊನೆಯಲ್ಲಿ ನಿನ್ನೆ ಸಂಜೆ 4:15ಕ್ಕೆ ತೀರ್ಪನ್ನು ಪ್ರಕಟ ಮಾಡಿದರು. ಅಂದರೆ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ SITಗೆ ಕೊಡಿ, 6 ದಿನಗಳ ಕಾಲ ಇವರನ್ನು ಆರೋಪಿ ಪ್ರಜ್ವಲ್ನನ್ನ ಅಂದರೆ ಜೂನ್ 6ನೇ ತಾರೀಕುವರೆಗೂ ಕೂಡ SIT ಕಸ್ಟಡಿಗೆ ವಹಿಸಲಾಗಿದೆ. ಮೊನ್ನೆ ರಾತ್ರಿ ಅರೆಸ್ಟ್ ಮಾಡಿದ ಬಳಿಕನೂ SIT ಕಚೇರಿಯಲ್ಲೇ ಇದ್ದಂಥದ್ದು. ಈಗ ನಿನ್ನೆ ಕಸ್ಟಡಿ ಕೊಟ್ಟ ಮೇಲೆ SIT ವಶದಲ್ಲೇ ಇರುವಂಥದ್ದು. ಹಾಗಾಗಿ ಒಟ್ಟು 2 ರಾತ್ರಿಯನ್ನು ಈಗಾಗಲೇ ಆರೋಪಿ ಪ್ರಜ್ವಲ್ SIT ಕಚೇರಿಯಲ್ಲಿ ಕಳೆದಿರುವಂಥದ್ದು. ಇವತ್ತಿನಿಂದ ನಿಜವಾದ ತನಿಖೆ ಶುರುವಾಗುತ್ತೆ. ಅವರ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದಿದೆ. ಮತ್ತು ಸಂತ್ರಸ್ತೆಯರು ಕೊಟ್ಟಿರುವಂಥ ಹೇಳಿಕೆಗಳಿಗೂ ಮುಂದೆ ಪ್ರಜ್ವಲ್ ಕೊಡುವಂಥ ಹೇಳಿಕೆಗೂ ತಾಳೆ ಹಾಕಲಾಗುತ್ತೆ. ಅಂದರೆ 161 ಹೇಳಿಕೆ, ನ್ಯಾಯಾಧೀಶರ ಎದುರು ಕೊಟ್ಟಿರುವಂಥ ಹೇಳಿಕೆ, ಮತ್ತು ಕ್ಯಾಮ್ರಾ ಪ್ರೊಸೀಜರ್ ಏನಿದೆ 164 ಹೇಳಿಕೆ, 2 ಹೇಳಿಕೆಗಳು ಮತ್ತು ಪ್ರಜ್ವಲ್ ಕೊಡುವಂತಹ ಸ್ಟೇಟ್ಮೆಂಟ್ಗಳು. ಈ ತನಿಖೆಯ ಸಂದರ್ಭದಲ್ಲಿ ಪ್ರಜ್ವಲ್ ಹೇಗೆ ಮಾತನಾಡ್ತಾರೆ, ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಈಗಾಗಲೇ ಅವರು ಮೊನ್ನೆ ಎಲ್ಲ ಔತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿ ಕಳಿಸಿದ್ರಲ್ಲ, ಆ ವಿಡಿಯೋದಲ್ಲಿ ಈ ಪ್ರಕರಣಗಳೇನಿದ್ದಾವೆ, ಆರೋಪಗಳೇನಿದ್ದಾವೆ ಅವೆಲ್ಲ ಸುಳ್ಳು ಅಂತ ತಳ್ಳಿ ಹಾಕಿದ್ರು. ಈ ಆರೋಪಗಳಿಗೆ ನಾನು ಉತ್ತರ ಕೊಡ್ತೇನೆ, ಇವೆಲ್ಲವೂ ಕೂಡ ನನ್ನ ವಿರುದ್ಧ ನಡೆದಿರುವಂಥ ಷಡ್ಯಂತ್ರ, ರಾಜಕೀಯವಾಗಿ ನನ್ನ ಜೀವನ ಮುಗಿಸೋದಕ್ಕೆ ಪಿತೂರಿ ಮಾಡಿದ್ದಾರೆ ಅಂತ ಎಲ್ಲ ಕೂಡ ಹೇಳಿದರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಒಂದು ರೀತಿಯ ಪ್ರಶ್ನೆ. ಈಗಾಗಲೇ ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ಪ್ರಜ್ವಲ್ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ನ್ಯಾಯಾಧೀಶರ ಎದುರುಗಡೆ. ಅಂದರೆ ಮೀಡಿಯಾ ಟ್ರಯಲ್ಗೆ ಅವಕಾಶ ಕೊಡಬೇಡಿ ಅಂತ.
ಅದಕ್ಕೆ ತಡೆಯಾಜ್ಞೆ ತನ್ನಿ ಅಂತ. ಯಾಕೆಂದರೆ SIT ತನಿಖೆಯ ಮೀಡಿಯಾ ಟ್ರಯಲ್ ಅಂತ ಅಂದರೆ ಈ SIT ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, SIT ಅಧಿಕಾರಿಗಳು ಏನು ಕ್ವಶನ್ ಮಾಡಿದರು, ಏನು ತನಿಖೆ ಮಾಡಿದರು, ತನಿಖೆಯ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಏನು ಮಾಹಿತಿ ಲಭ್ಯ ಆಗಿದೆ, ಅದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಏನು ಪ್ರಸಾರ ಆಗಬಾರ್ದು, ಅದಕ್ಕೆ ತಡೆಯಾಜ್ಞೆಯನ್ನು ತನ್ನಿ ಅಂತ ಕೂಡ ಮನವಿ ಮಾಡಿಕೊಂಡ್ರು. ಅದಕ್ಕೆ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಲಾಯರ್ ಹತ್ರ ಮಾತನಾಡ್ಕೊಳ್ಳಿ, ಅದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನ್ಯಾಯಾಧೀಶರು ಕೂಡ ಹೇಳಿದರು. ಸದ್ಯಕ್ಕೆ ಇವತ್ತಿಂದ ತನಿಖೆ ಆರಂಭವಾಗುತ್ತೆ. SIT ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು, ಅದರಲ್ಲೂ ಕೂಡ ಅವರ ಮೊಬೈಲ್ಗೆ ಸಂಬಂಧಪಟ್ಟಂತೆಯೂ ತನಿಖೆ ಯಾವ ನಿಟ್ಟಿನಲ್ಲಿ ಹೋಗುತ್ತೆ ಅಂತ. ಈಗಾಗಲೇ ಅವರ ಮೊಬೈಲು ಇಬ್ಬರ ಫೇಸ್ ಲಾಕನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು. ಅವರ ಸಹೋದ್ಯೋಗಿನೋ ಇನ್ನೊಬ್ರು ಯಾರೋ ಮಧು ಅಂತ ಇದ್ದಾರಂತೆ, ಅವರು ಮತ್ತು ಇವರ ಇಬ್ಬರು ಫೇಸ್ ಲಾಕನ್ನು ಇಟ್ಟಿದ್ದಾರೆ. ಮಧು ಅವರು ಇವರ ಫೇಸ್ ಲಾಕನ್ನು ಯೂಸ್ ಮಾಡಿಕೊಂಡು ಅನ್ಲಾಕ್ ಮಾಡಿ ವಿಡಿಯೋಗಳನ್ನು ಕಾರ್ತಿಕ್ ಗೌಡಗೆ ಕೊಟ್ಟರು. ಅದಾದ ಬಳಿಕ ಈ ವಿಡಿಯೋಗಳು ವೈರಲ್ ಆಗಿದ್ದು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ SIT ತನಿಖೆಯಲ್ಲಿ ಏನೆಲ್ಲ ಆಗಬಹುದು, SIT ಅಧಿಕಾರಿಗಳಿಗೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರ ಆರೋಪಿ ಪ್ರಜ್ವಲ್ ಅಂತ. ನಿನ್ನೆ ಕೂಡ ಒಂದಷ್ಟು ಘಟನೆಗಳು ನಡೆದವು. ಮಹಿಳಾ ಅಧಿಕಾರಿಗಳು ಈ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೈ ಹಿಡಿದಿದ್ದಕ್ಕೆ ನನಗೆ ಇರಿಟೇಟ್ ಆಗುತ್ತೆ, ಟಚ್ ಮಾಡಬೇಡಿ ಅಂತ ಅಂದರು. ಅದೇ ರೀತಿಯಾಗಿ ಮಹಿಳಾ ಅಧಿಕಾರಿಗಳು ಬಂಧಿಸುವಂಥ ಸಂದರ್ಭದಲ್ಲಿ, ಈ ಟೆಸ್ಟ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ನ್ಯಾಯಾಧೀಶರ ಬಳಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೆಲ್ಲ ಟಚ್ ಮಾಡೋದಕ್ಕೆ ಬಿಡದೆ ಒಂಥರ ಗುರಾಯಿಸೋದಿರ್ಬೋದು, ಈ ರೀತಿಯ ಘಟನೆಗಳೆಲ್ಲ ನಡೆದು. ಅಂದರೆ ಇನ್ನೂ ಅವರು ತನ್ನನ್ನೇ ತಾನು ಸರ್ವಾಧಿಕಾರಿ ಅಂದ್ಕೊಂಡು ಬಿಟ್ಟಿದ್ದಾರೋ ಅಥವಾ ಪಾಳೆಗಾರರು ವಂಶಸ್ಥರು ಅಂದ್ಕೊಂಡು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆ ರೀತಿಯಾಗಿ ಇನ್ನೂ ಬಿಹೇವಿಯರ್ ಇದೆ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, SIT ಅಧಿಕಾರಿಗಳು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರಾ ಅನ್ನುವಂಥದ್ದು. ಈ ಹಿಂದೆ ರೇವಣ್ಣ ಅವರ ತನಿಖೆಯ ಸಂದರ್ಭದಲ್ಲಿ SIT ಅಧಿಕಾರಿಗಳು ಪದೇ ಪದೇ ಹೇಳ್ತಾ ಇದ್ದಂಥದ್ದು ಅವ್ರು ಮಾತನಾಡ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ ಅಂತ. ಹಾಗಾಗಿ ಪ್ರಜ್ವಲ್ ಏನು ಮಾಡ್ತಾರೆ, ಕೇಳುವಂಥ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಕೊಡ್ತಾರಾ, ವಿಡಿಯೋ ಮಾಡಿಕೊಂಡಿರುವಂಥ ಮೊಬೈಲ್ ಏನಿದೆ ಅದು ಸಿಗ್ತಾ ಇಲ್ಲ ಈಗ SIT ಅಧಿಕಾರಿಗಳಿಗೆ. ಹಾಗಾಗಿ ಅಂದರೆ ಅವರು ಯೂಸ್ ಮಾಡ್ತಾ ಇರುವಂಥ ಮೊಬೈಲೇ ಬೇರೆ, ಮೊಬೈಲೇ ಬೇರೆ, ವಿಡಿಯೋ ಇದ್ದಂಥ ಮೊಬೈಲೇ ಬೇರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಆ ಮೊಬೈಲ್ಗೋಸ್ಕರ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಆ ಮೊಬೈಲ್ ಸಿಗುತ್ತಾ, ಹಾಗಾದರೆ ಸ್ಥಳ ಮಹಜರು ಕೂಡ ಮಾಡಲಾಗುತ್ತೆ. ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆ ಮೊಬೈಲ್ ಬಗ್ಗೆ ಮಾಹಿತಿ ಏನಾದರೂ ಲಭ್ಯವಾಗುತ್ತಾ, ಆ ಮೊಬೈಲ್ ಎಲ್ಲಿದೆ ಅಂತ, ಮೊಬೈಲ್ ಇದೆಯೋ ಅಥವಾ ಅಂದರೆ ಸಾಕ್ಷಿಗಳಿದ್ದಂಥ ಮೊಬೈಲ್ ಏನಾದರೂ ನಾಶ ಆಗಿದೆಯೋ, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಾವೆ. SIT ತನಿಖೆಯಲ್ಲಿ 6 ದಿನ ಮಾತ್ರ ಕಸ್ಟಡಿಗಿರುವಂಥದ್ದು. ಅಷ್ಟರ ಒಳಗೇನೆ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಬೇಕಾಗಿರುವಂಥ ಪ್ರಬಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕಾಗುತ್ತೆ.